ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPLನ 10ನೇ ಆವೃತ್ತಿಯಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡದ ಒಂದು ನಾಯಕತ್ವದಿಂದ ಟೀಮ್ ಇಂಡಿಯಾ ಮಾಜಿ ನಾಯಕ MS ಧೋನಿ ಅವರನ್ನು ಕೈಬಿಡಲಾಗಿದೆ. ಹೌದು, ಅವರ ಸ್ಥಾನಕ್ಕೆ ಆಸ್ಟ್ರೇಲಿಯಾದ ನಾಯಕ ಸ್ಟೀವ್ ಸ್ಮಿತ್ರನ್ನು ಆಯ್ಕೆ ಮಾಡಲಾಗಿದೆ. ಇದು IPLನ ಒಂದು ಹಿಸ್ಟ್ರಿಯಲ್ಲಿ ಮೊದಲ ಬಾರಿಗೆ MS ಧೋನಿ ಅವರ ಒಂದು ಕ್ಯಾಪ್ಟನ್ಸಿ ಇಲ್ಲದೆ ಒಂದು IPL ನಡೀತಾ ಇರುವಂಥದ್ದು. ಹೌದು, ಈ ಒಂದು ಕಳೆದ 9 ಸೀಸನ್ಗಳಿಂದಲೂ ಈ ಒಂದು MS ಧೋನಿ ಅವರು ಒಂದು ಕ್ಯಾಪ್ಟನ್ಸಿಯನ್ನು ಯಾವುದಾದ್ರೂ ಒಂದು ತಂಡದಲ್ಲಿ ನಿರ್ವಹಿಸ್ತಾ ಬಂದಿದ್ರು. ಅಂದರೆ 8 ಬಾರಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಒಂದು ಕ್ಯಾಪ್ಟನ್ ಆಗಿದ್ರು ಮತ್ತು ಒಂದು ಬಾರಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡದ ಒಂದು ನಾಯಕರಾಗಿ ಕೂಡ ಕಳೆದ ಒಂದು ಸೀಸನ್ನಲ್ಲಿ ಕಾರ್ಯನಿರ್ವಹಿಸಿದ್ರು. ಕಳೆದ ಬಾರಿಯ ಒಂದು IPLನಲ್ಲಿ ರೈಸರ್ಸ್ ಪುಣೆ ಸೂಪರ್ ಜೈಂಟ್ಸ್ ತಂಡಕ್ಕೆ ಧೋನಿ ಒಂದು ನಾಯಕರಾಗಿದ್ದಾಗ ಒಂದು ಕಳಪೆ ಪ್ರದರ್ಶನ ನೀಡಿ 7ನೇ ಸ್ಥಾನಕ್ಕೆ ಒಂದು ತೃಪ್ತಿ ಪಡ್ಕೊಬೇಕಾಗಿ ಬಂದಿತ್ತು. ಕಳೆದ ಸೀಸನ್ನಲ್ಲಿ ಆಡಿದ್ದಂಥ 14 ಪಂದ್ಯಗಳಲ್ಲಿ ಕೇವಲ 4 ಪಂದ್ಯಗಳನ್ನು ಈ ಒಂದು ಧೋನಿ ನಾಯಕತ್ವದ ಒಂದು ತಂಡ ಗೆದ್ದಿತ್ತು. ಅದೇ ಒಂದು ರೀಸನ್ ಆಯ್ತಾ ಈ ಒಂದು ಧೋನಿಯವರ ನಾಯಕತ್ವದಿಂದ ಕೆಳಗಿಳಿಸೋದಕ್ಕೆ. ಮತ್ತು ಆಟಗಾರನಾಗಿ ಕೂಡ ಒಂದು ಅರ್ಧಶತಕದೊಂದಿಗೆ 12 ಇನ್ನಿಂಗ್ಸ್ಗಳಲ್ಲಿ ಕೇವಲ 284 ರನ್ಗಳನ್ನು ಮಾತ್ರ MS ಧೋನಿ ಅವರು ಗಳಿಸಿದರು. ಧೋನಿಯವರಿಗೆ ಈಗಾಗಲೇ 35 ವರ್ಷ ಆಗಿದೆ. ಆದರೂ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕತ್ವದಲ್ಲಿ 2 ಬಾರಿ ಒಂದು ಕಪ್ಪನ್ನು ಗೆದ್ದಿದ್ರು. ಅದು 2010 ಮತ್ತು 2011ರಲ್ಲಿ IPLನ ಒಂದು ಜಯಗಳಿಸಿದರು ಮತ್ತು ಚಾಂಪಿಯನ್ಸ್ ಲೀಗ್ನಲ್ಲಿ 2010 ಹಾಗೂ 2014ರಲ್ಲಿ ಕೂಡ ಅವರು ಜಯವನ್ನು ಗಳಿಸಿದ್ದಾರೆ. ಈ ಒಂದು ಸೀಸನ್ನಲ್ಲಿ ಧೋನಿ ನಾಯಕತ್ವ ಇಲ್ದಲೇ ಯಾವ ರೀತಿ ಒಂದು IPL ಇರುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಧೋನಿಯವರ ಕ್ಯಾಪ್ಟನ್ಸಿ ನೋಡೋದಕ್ಕೇ ಒಂದು ರೀತಿ ಖುಷಿ ಆಗ್ತಾ ಇತ್ತು ನಮಗೆ. ಈ ಒಂದು ಸೀಸನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.